ನಮಸ್ಕಾರ ಎಲ್ಲರಿಗೂ. ಚಿನ್ನ ಖರೀದಿ ಮಾಡಬೇಕು ಅಂತ ಇರೋರಿಗೆ ಖಂಡಿತವಾಗ್ಲೂ ಇವತ್ತು ಒಂದು ಬೇಜಾರಿನ ಸಂಗತಿ ಬರ್ತಾ ಇರುವಂಥದ್ದು. ಇಷ್ಟು ದಿನ ಅಂದರೆ ಕಳೆದ ವಾರದಲ್ಲಿ ನಿಮಗೆ ಚಿನ್ನದ ಬೆಲೆ ಕಮ್ಮಿ ಆಯಿತು ಅಂತ ಹೇಳಿ ವಾರದ ಪೂರ್ತಿ ನಿಮಗೆ ಚಿನ್ನದ ಬೆಲೆ ಕಮ್ಮಿ ಆಗಿತ್ತು. ಆದರೆ ಇವಾಗ ಕಮ್ಮಿ ಆಯಿತು, ಖುಷಿ ಪಡೋಣ, ಶಾಪಿಂಗ್ ಹೋಗೋಣ ಅನ್ನೋಷ್ಟೊತ್ತಿಗೆ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಆಗಿದೆ. ಇದರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿನ ನೋಡ್ತಾ ಹೋಗ್ಬಿಡೋಣ. ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ. ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಒಂದು ಕಂಪ್ಯಾರಿಸನ್ ವಿಡಿಯೋನ ನಾವು ನೋಡ್ತಾ ಹೋಗ್ಬಿಡೋಣ. ಮೊದಲನೇದಾಗಿ 22 ಕ್ಯಾರೆಟ್ ಚಿನ್ನ ನೋಡೋಣ. ಇವತ್ತು 1 ಗ್ರಾಮ್ಗೆ 6,995 ರೂಪಾಯಿಗೆ ಬಂದಿದೆ. ನಿನ್ನೆ ನಿಮಗೆ 6,935 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 69,950 ರೂಪಾಯಿ ಇವತ್ತಿದೆ. ನಿನ್ನೆ 69,350 ರೂಪಾಯಿ ಇತ್ತು. 22 ಕ್ಯಾರೆಟ್ ಚಿನ್ನದಲ್ಲಿ ನಿನ್ನೆಗೂ ಇವತ್ತಿಗೂ 60 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಸೊ ಏನೋ ಕಮ್ಮಿ ಆಯಿತು, 6ವರೆಗೆ ಬರ್ತಾ ಇದೆ, ಇನ್ನೇನು ಅಂತ ಖುಷಿ ಪಡೋಷ್ಟೊತ್ತಿಗೆ ನಿಮಗೆ ಇವಾಗ 60 ರೂಪಾಯಿ ಜಾಸ್ತಿ ಆಯಿತು. ಇವಾಗ ಆಲ್ಮೋಸ್ಟ್ ನಿಮಗೆ 7,000ಕ್ಕೆ ಬಂದು ಕೂತ್ಕೋತು 22 ಕ್ಯಾರೆಟ್ ಚಿನ್ನ. ಮುಂದಿನ 24 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ ಇವತ್ತು 7,631 ರೂಪಾಯಿ ಇದೆ. ನಿನ್ನೆ 7,565 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 76,310 ರೂಪಾಯಿ, ನಿನ್ನೆ 75,650 ರೂಪಾಯಿ. 24 ಕ್ಯಾರೆಟ್ ಚಿನ್ನದಲ್ಲಿ ನೆನೆಗೂ ಇವತ್ತಿಗೂ 66 ರೂಪಾಯಿ ಜಾಸ್ತಿ ಆಗಿದೆ. ಸೊ 10 ಗ್ರಾಮ್ಗೆ 660 ರೂಪಾಯಿ ಜಾಸ್ತಿ ಆಗಿದೆ ನಿಮಗೆ. ಸೊ ಸತತವಾಗಿ ಚಿನ್ನದ ದರ ಇವತ್ತು ಏರಿಕೆ ಆಗ್ತಾ ಇರುವಂಥದ್ದು. 18 ಕ್ಯಾರೆಟ್ ಚಿನ್ನ ನೋಡೋದಾದರೆ 1 ಗ್ರಾಮ್ಗೆ 5,723 ರೂಪಾಯಿ ಇವತ್ತಿದೆ. ನೆನೆ 5,674 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 57,230 ರೂಪಾಯಿ, ನಿನ್ನೆ ನಿಮಗೆ 56,740 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 18 ಕ್ಯಾರೆಟ್ ಚಿನ್ನದಲ್ಲಿ 49 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಸೊ ಚಿನ್ನದ ಬೆಲೆ ಏರಿಕೆ ಇವತ್ತು ಖಂಡಿತ ಆಗಿದೆ. ಸೊ ಕಮೆಂಟಲ್ಲಿ ಒಬ್ಬರು ತಿಳಿಸಿದ್ರಿ ನನಗೆ 24 ಕ್ಯಾರೆಟ್ ಚಿನ್ನದ ಮೇಲೆ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ, ಬೆಲೆ ಏನಾದರೂ ಜಾಸ್ತಿ ಆಗುತ್ತಾ, ಚಿನ್ನದ ಬೆಲೆ ಜಾಸ್ತಿ ಆಗುತ್ತಾ ಅಂತ ಹೇಳಿ ಯಾರೋ ಒಬ್ರು ಕಮೆಂಟ್ನ ಹಾಕಿದ್ರಿ. ಅದ್ರ ಬಗ್ಗೆ ನಾವು ಮಾತಾಡೋದಾದರೆ ಚಿನ್ನದ ಬೆಲೆಯಲ್ಲಿ ಏನಾದರೂ ಕಮ್ಮಿ ಆಗುತ್ತಾ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ, ಇದು ಚಿನ್ನ ಅನ್ನೋದು ಸ್ಟಾಕ್ ಮಾರ್ಕೆಟ್ ಇದ್ದಂಗೆ, ಒಂದು ಸತಿ ಏರುತ್ತೆ, ಒಂದು ಸತಿ ಇಳಿಯುತ್ತೆ. ಇದ್ರ ಬಗ್ಗೆ ಯಾರೂ ನಾಳಿನ ಚಿನ್ನದ ರೇಟ್ ಬಗ್ಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇವತ್ತಿನ ನ್ಯೂಸು ಇವತ್ತಿಗೆ, ಚಿನ್ನದ ಬೆಲೆಯಲ್ಲಿ ನಾಳೆ ನ್ಯೂಸು ನಾಳೆಗೆ. ಯಾವತ್ತೂ ಚಿನ್ನದಲ್ಲಿ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಸ್ಟಾಕ್ ಮಾರ್ಕೆಟು ಹಾಗೆಯೇ ಹೊರ ದೇಶಗಳಲ್ಲಿ ಯಾವ ರೀತಿ ನಡೀತಾ ಇರುತ್ತೆ, ಯಾಕಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ನಡೀತಾ ಇರುತ್ತೆ, ಅಲ್ಲೂ ಸಹ ನಿಮಗೆ ಬದಲಾವಣೆ ಆಗುತ್ತೆ, ಸ್ಟಾಕಲ್ಲಿ ಬದಲಾವಣೆ ಆಗುತ್ತೆ. ಸೊ ಈ ರೀತಿ ಬದಲಾವಣೆ ಆದಾಗ ಯಾವುದೂ ಫಿಕ್ಸ್ಡ್ ಅಂತ ಹೇಳಿ ಬರೋದಿಲ್ಲ ಚಿನ್ನದ ಬೆಲೆಯಲ್ಲಿ. ಸೊ ನೋಡೋಣ. ನಾನು ನೋಡಿ ಮೊನ್ನೆಯಿಂದನೇ ನಿಮಗೆ ಕಮ್ಮಿ ಆಯಿತು ಅಂತ ಬಂದೆ, ಬಟ್ ಇವತ್ತು ನೋಡಿ ಜಾಸ್ತಿ ಆಗಿದೆ ಚಿನ್ನದ ಬೆಲೆ. ಸೊ ಯಾವಾಗ ಹೇಗೆ ಏರುತ್ತೆ ಅಂತ ಹೇಳಿ ನಮಗೆ ಹೇಳೋದಕ್ಕೆ ಬರಲ್ಲ. ಸೊ ಬೆಳ್ಳಿಯ ದರ ನೋಡೋಣ. 1 ಗ್ರಾಮ್ಗೆ ಇವತ್ತು 89 ರೂಪಾಯಿ 50 ಪೈಸಾ ಇದೆ. ನಿಮಗೆ ಕೆ ಜಿಗೆ 89,500 ರೂಪಾಯಿ ಆಗುತ್ತೆ. ಬೆಳ್ಳಿಯ ದರ ಕಾನ್ಸ್ಟೆಂಟಾಗಿ ಉಳ್ಕೊಂಡಿದೆ, ಒಂದು ವಾರದಿಂದ ಏನೂ ಚೇಂಜಸ್ ಆಗಿಲ್ಲ. 89 ರೂಪೀಸ್ 50 ಪೈಸಾಲೇ ಇರುವಂಥದ್ದು. ಬಟ್ ಚಿನ್ನದಲ್ಲಿ ಇವತ್ತು ಫ್ಲಕ್ಚುಯೇಟ್ ಆಗಿದೆ. ಚಿನ್ನದ ಬೆಲೆ ಇವತ್ತು ಜಾಸ್ತಿ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೇ ನಾನು ನಿಮಗೆ ಪ್ರತಿನಿತ್ಯ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇರೋದು, ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು. ಕಾದು ನೋಡೋಣ ಮುಂದೆ ಹೇಗಾಗುತ್ತೆ ಅಂತ ಹೇಳಿ. ಚಿನ್ನದ ಬೆಲೆ ಜಾಸ್ತಿ ಆಗಿರೋದಕ್ಕೆ ನಿಮಗೆ ಬೇಸರ ಇದೆ ಅಂತ ಗೊತ್ತು, ಆದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಎಷ್ಟು ಕಮ್ಮಿ ಆದರೆ ನಿಮಗೂ ಸಹ ಖುಷಿ ಆಗುತ್ತೆ ಅಂತ ಹೇಳಿ. ನಾನು ಮಾಡ್ತಾ ಇರೋ ವೀಡಿಯೋಸಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ಸಿಗೋಣ ಇದೇ ರೀತಿ ಮತ್ತೊಂದು ಅಪ್ಡೇಟ್ಸ್ಗಳಿಗೊಂದಿಗೆ. ನಮಸ್ಕಾರ.